ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ರತ್ನ, ಊರು ಕಮಲಾನಗರ, ವಯಸ್ಸು 30 ವರ್ಷ ತುಂಬಿದೆ. ಸ್ಥಿತಿ ಮದುವೆ ಆಗಿಲ್ಲ, ಕುಟುಂಬ ತಾಯಿ ಇಲ್ಲ, ಅತ್ತೆ ಮನೆಯಲ್ಲೇ ಬೆಳೆದಿದ್ದಾರೆ. ವಿದ್ಯಾಭ್ಯಾಸ SSLC ಪಾಸ್ ಆಗಿದ್ದಾರೆ. ಅದರ ಜೊತೆ ಟೈಲರಿಂಗ್ ಕೂಡ ಬರುತ್ತೆ. ಕೆಲಸ ಮನೆಯಲ್ಲಿಯೇ ಬ್ಲೌಸ್ ಡಿಸೈನಿಂಗ್ ಮಾಡ್ತಾರೆ. ಆಸ್ತಿ ಚಿಕ್ಕದೊಂದು ಬಾಡಿಗೆ ಮನೆ ಇದೆ. ಸ್ವಭಾವ ನಗುಮುಖ ಹೊಂದಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಹೊಂಡೈ ಕ್ರೇಟಾ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ರತ್ನಾಳ ಕಥೆ. ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದಾರೆ. ಅತ್ತೆಯ ಮನೆಯಲ್ಲಿಯೇ ಬೆಳೆದಳು. ಅತ್ತೆಯ 3ನೇ ಮಗನ ಜೊತೆ ಮದುವೆ ಆಗಬೇಕಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ನಾನು ವಿದ್ಯಾವಂತೆ ಇಲ್ಲ ಅಂತ ಹೇಳಿ ಮದುವೆ ಮುರಿದು ಬಿಟ್ಟರು. ನಾನು ಟೈಲರಿಂಗ್ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೇನೆ. ಇರಲು ಒಂದು ಮನೆ ಕೂಡ ಇಲ್ಲ. ಒಂಟಿ ಬದುಕು ಸಾಕಾಗಿ ಹೋಗಿದೆ. ಜೀವನ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಬದುಕು ಕೊಡಿ, ಓಕೆನಾ? ನಿಮ್ಮ ಸ್ವಭಾವ ಹೀಗಿರಲಿ. ನಾನು ಕಡಿಮೆ ಓದಿರಬಹುದು, ಆದರೆ ಗಟ್ಟಿ ಹುಡುಗಿ. ನನ್ನ ವ್ಯಾಪಾರಕ್ಕೆ ನಿಮ್ಮ ಸಹಾಯ ಹಸ್ತ ಇರಬೇಕು. ವರದಕ್ಷಿಣೆ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ನನಗೆ ಆಸ್ತಿ ಅಂತಸ್ತು ಬೇಡ. ಮನಸ್ಪೂರ್ವಕವಾಗಿ ನನ್ನನ್ನ ಪ್ರೀತಿಸಿ ಅಷ್ಟೇ ಸಾಕು. ಸುಖ ದುಃಖ ಏನೇ ಬರಲಿ ಜೊತೆಯಾಗಿ ಬಾಳೋಣ. ಎಲ್ಲರನ್ನು ಕಳೆದುಕೊಂಡಿದ್ದೇನೆ. ಜೀವನ ಪೂರ್ತಿ ನಿಮ್ಮನ್ನೇ ನಂಬುವೆ. ಯಾವುದೇ ಕಾರಣಕ್ಕೂ ಮೋಸ ಮಾಡಬೇಡಿ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2021 ಹೊಂಡೈ ಕ್ರೇಟಾ SX 1.5 ಪೆಟ್ರೋಲ್ ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 13,55,000 ಆಗಿರುತ್ತೆ. 2021 ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 33,800 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2021 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಪೆಟ್ರೋಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯುವಲ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಸೆಕೆಂಡ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1497 cc ಇದೆ ಮತ್ತು 4 ಸಿಲಿಂಡರ್ಸ್ DOHC ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 1.5 ಪೆಟ್ರೋಲ್ ಇಂಜಿನ್ ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 113 BHP ಮತ್ತೆ RPM ಬಂದು 6300 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 114 Nm ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮ್ಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.